ನಮಸ್ಕಾರ ಗುರುಗಳೇ, ನಾನು ನಿಮ್ಮ ಯೂಟ್ಯೂಬ್ ಗ್ಯಾಸ್ಗೆ ಸ್ವಾಗತಿಸ್ತೀನಿ. ಇನ್ನೊಂದು ಹೊಸ ವ್ಲಾಗಲ್ಲಿ ಟೈಟಲ್ ತಮ್ಮಲ್ಲಿ ನೋಡಿ ನೀವು ಯೋಚನೆ ಮಾಡ್ತಿರ್ಬೋದು, ಏನು ಗುರು ಇವನು ಟ್ರಾವೆಲ್ ವ್ಲಾಗ್ ಬಿಟ್ಟು ಕನ್ನಡ ಕಾರ್ ರಿವ್ಯೂಸ್ ಎಲ್ಲ ತೊಗೊಂಡು ಬಂದುಬಿಟ್ಟಿದ್ದಾನೆ, ಓನರ್ಶಿಪ್ ರಿವ್ಯೂಸ್ ಎಲ್ಲ ತೊಗೊಂಡ್ಬಿಟ್ಟಿದ್ದಾನೆ. ಏನಕ್ಕೆ ನಾನು ರೀಸೆಂಟಾಗಿ ಹೊಸ XUV 7X ಈಸ್ಕೊಂಡೆ. ಸೊ ಇದೇ ನಮ್ಮ ಕಾರು. ಸೊ ಇದ್ರದ್ದೇ ಇವತ್ತು ಓನರ್ಶಿಪ್ ರಿವ್ಯೂ ಕೊಡ್ತೀನಿ. ಈ ವಿಡಿಯೋಲ್ಲಿ ಸುಮಾರು ನಾನು ಆ್ಯಕ್ಚುಲಿ ಫೀಚರ್ಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮಗೆ ಈ XUV 7X ಅಲ್ಲಿ ಏನೆಲ್ಲ ಫೀಚರ್ಸ್ ಸಿಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಜಾಸ್ತಿ ಏನು ವೆಯ್ಟ್ ಮಾಡೋದು ಬೇಡ, ಏನು ಟೈಮ್ ವೇಸ್ಟ್ ಮಾಡೋದು ಬೇಡ ಆ್ಯಕ್ಚುಲಿ. ಸೊ ನಮ್ಮ ಕಾರ್ ಅನ್ಲಾಕ್ ಆಯಿತು. ಸೊ ಮಾತಾಡೋಕೆ ಹೋದರೆ ನಮ್ಮ ಕಾರ್ ಇದೆಯಲ್ಲ, ಸೊ ನಾನು ಈಸ್ಕೊಂಡಿದ್ದು ಅನಂತ್ ಕಾರ್ಸಿಂದ. ಸೊ ಕಾಟಮ್ನಲ್ಲೂರು ಅಂತ ಏರಿಯಾ ಇದೆ, ಹೊಸಕೋಟೆಗಿಂತ ಮೊದಲು, ಟೋಲ್ಗೇಟ್ಗಿಂತ ಮೊದಲು, ಅಲ್ಲಿಂದ. ಸೊ ನಂಗೆ ತುಂಬ ಒಳ್ಳೆ ಸರ್ವಿಸ್ ಸಿಕ್ಕಿದೆ. ನಾನು ಪ್ರೀ ಬುಕ್ ಮಾಡಿಲ್ಲ ಅಂದರೂ ಕೂಡ ನನ್ನ ಕಾರ್ ತುಂಬ ಬೇಗ ಸಿಕ್ಬಿಡ್ತು. ಕಾರ್ ಲಾಕ್ ಆಯಿತು. ಸೊ ಅದಕ್ಕೆ ಸೌಂಡ್ ಬಂತು. ಸೊ ತುಂಬ ಸರ್ವಿಸ್ ಚೆನ್ನಾಗಿತ್ತು. ಸೊ ನೀವೇನಾದರೂ ಕಾರು ಬೇಗ ಬೇಕು, ಏನಾದರೂ ನಿಮಗೆ ಡಿಸ್ಕೌಂಟ್ ಜಾಸ್ತಿ ಬೇಕು, ಡಿಸ್ಕೌಂಟು ಚೆನ್ನಾಗಿ ಸಿಕ್ಕಿದೆ. ಸೊ ಏನಾದರೂ ಬೇಕಂದರೆ ಅಡ್ರೆಸ್ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ. ಮತ್ತು ನನ್ನ ಸೇಲ್ಸ್ ಅಡ್ವೈಸರು, ದಯವಿಟ್ಟು ಆ ಸೇಲ್ಸ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರದ್ದು ಫೋನ್ ನಂಬರು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಮತ್ತು ಸ್ಕ್ರೀನಲ್ಲೂ ಬರ್ತಿರುತ್ತೆ. ಸೊ ನನ್ನ ಹೆಸರು ಹೇಳಿ, ಸೋನು ಕುಮಾರು, XUV 7X AX7T ತೊಗೊಂಡಿದ್ರಂತ ಸೋಷಿಯಲ್ ಮೀಡಿಯಾಯಿಂದ. ಸೊ ನನ್ನ ಹೆಸರು ನೀವು ಹೇಳಿದ್ರೆ ಒಂದು ಸ್ವಲ್ಪ ಒಳ್ಳೆ ಸರ್ವಿಸ್ ನಿಮ್ಗೆ ಸಿಗುತ್ತೆ. ಕಾರು ನಿಮ್ಗೆ ಬೇಕಂದರೆ ಬೇಗ ಸಿಗುತ್ತೆ. AX7 ಎಲ್ಲೂ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಿ, ಏನೆಲ್ಲ ನಿಮಗೆ ಡೌಟ್ ಇರುತ್ತೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಕೇಳಿ, ಎಲ್ಲ ರಿಸಾಲ್ವ್ ಮಾಡ್ತಾರೆ. ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಕಾರ್ದು ಆ್ಯಕ್ಚುಲಿ. ಸೊ ನೀವು ನೋಡೋಕೆ ಹೋದರೆ ಇದೇ ನಮ್ಮ ಕಾರ್ದು ಫ್ರಂಟ್ ಲುಕ್ಕು ಸಕ್ಕತ್ತಾಗಿದೆಯಲ್ಲ ನೋಡೋಕ್ಕೆ. ಸೊ ನಿಮಗೆ 360 ಅಲ್ಲ 540 ಡಿಗ್ರಿ ಕ್ಯಾಮ್ರಾ ಇದರಲ್ಲಿ ಸಿಗುತ್ತೆ. ಫಸ್ಟು ನಾವು ಫ್ರಂಟಿಂದ ಸ್ಟಾರ್ಟ್ ಮಾಡೋಣ. ಸೊ ಫ್ರಂಟಿಂದ ನೀವು ನೋಡೋಕೆ ಹೋದರೆ ಇಲ್ಲಿ ನಿಮಗೆ ರೆಡಾರ್ ಸಿಗುತ್ತೆ. ಸೊ AX7T ಮತ್ತು AX7L ಅಲ್ಲಿ ನಿಮಗೆ ಅಡಾಸ್ ಸಿಗುತ್ತೆ. ಅದಕ್ಕಿಂತ ಕೆಳಗಡೆ ವೇರಿಯಂಟ್ಸಲ್ಲಿ ಅಡಾಸ್ ನಿಮಗೆ ಸಿಗೋಲ್ಲ. AX7ಅಲ್ಲೂ ನಿಮ್ಗೆ ಅಡಾಸ್ ಸಿಗೋಲ್ಲ. ಸೊ AX7T ಹೇಳ್ದಂಗೆ ಅಡಾಸ್ ಬರುತ್ತೆ. ಸೊ ಅಡಾಸ್ದು ಇಲ್ಲಿರುತ್ತೆ ನಿಮಗೆ ನಂಬರ್ ಕೆಳಗಡೆ. ಮತ್ತು ಇಲ್ಲಿ ಕ್ಯಾಮ್ರಾ ನಿಮ್ಗೆ ಸಿಗುತ್ತೆ, ಫ್ರಂಟ್ ಕ್ಯಾಮ್ರಾ ನಿಮ್ಗೆ ಅಡಾಸ್ ಕ್ಯಾಮ್ರಾ ಇಲ್ಲಿ ಸಿಗುತ್ತೆ ಗುರು. ಇದು ನೋಡ್ತಿದ್ದೀರಲ್ಲ, ಇದು ಅಡಾಸ್ ಕ್ಯಾಮ್ರಾ ಇದು ನಿಮಗೆ. ಮತ್ತು ಸೈಡ್ ವ್ಯೂ ಮಿರರ್ಸಲ್ಲೂ ನಿಮಗೆ ಕ್ಯಾಮ್ರಾ ಸಿಗುತ್ತೆ. ಸೊ 360 ಡಿಗ್ರಿ ಕ್ಯಾಮ್ರಾ ಅಂದರೆ ನಿಮಗೆ ಸರೌಂಡಿಂಗಲ್ಲಿ ಕ್ಯಾಮ್ರಾ ಬೇಕಾಗತ್ತೆ. ಮತ್ತು ನಿಮಗೆ AX7Tಯಿಂದನೇ ನಿಮಗೆ ಫಾಗ್ ಲ್ಯಾಂಪ್ ಸಿಗುತ್ತೋ. ಸೊ ಇದು ಆಲ್ವೇಸ್ ಆನ್ ಫಾಗ್ ಲ್ಯಾಂಪು, ಇದು ಕಾರ್ನರಿಂಗ್ ಲ್ಯಾಂಪು. ಸೊ ಎರಡು ಕಡೆಯೂ ನಿಮಗೆ ಇದು ಆಪ್ಷನು ನೋಡೋಕ್ಕೆ ಸಿಗುತ್ತೆ. AX7T AX7L ಅಲ್ಲಿ ನಿಮ್ಗೆ ಸಿಗುತ್ತೆ. ಸೊ ನಿಮಗೆ ಹೆಡ್ಲೈಟ್ಸಲ್ಲಿ ಮಾತಾಡೋಕೆ ಹೋದರೆ, ಸೊ ಇದು ನಿಮಗೆ DRLಸು. ಸೊ ಇದು DRLs ಡೇ ಟೈಮ್ ರನ್ನಿಂಗ್ ಲೈಟ್ಸು. ನಿಮ್ಗೆ ಇಂಡಿಕೇಟ್ರ್ ಇಲ್ಲಿ ಕೊಡ್ತಾರೆ. ಮತ್ತು ಇದು ಹೆಡ್ ಲ್ಯಾಂಪು ಲೈಕ್ ನಾರ್ಮಲ್ಲು. ಮತ್ತು ಇದು ಬೂಸ್ಟರ್ ಲ್ಯಾಂಪು, ಹೈ ಬೀಮು ಬೂಸ್ಟರ್ ಲ್ಯಾಂಪ್ ನಮ್ಮದು ಇದರಲ್ಲಿದೆ. ಸೊ ಬೂಸ್ಟರ್ ಲ್ಯಾಂಪ್ ಕೂಡ AX7T AX7L ಜೊತೆ ಕೆಳಗಡೆ ಸಿಗೋಲ್ಲ. ನಿಮ್ಗೇನಾದರೂ ಕಂಪ್ಯಾರಿಸನ್ ವೀಡಿಯೋ ಬೇಕಂದರೆ AX7 AX7T AX7Lದು ಕಮೆಂಟ್ ಮಾಡಿ, ಅದು ಕಂಪ್ಯಾರಿಸನ್ ಪ್ರಾಪರ್ ನಿಮಗೆ ತೊಗೊಂಬರ್ತೀನಿ ವೀಡಿಯೋ. ಮತ್ತು ನೀವು ನೋಡೋಕೆ ಹೋದರೆ ಅಲಾಯ್ ವೀಲ್ಸ್ ಇಲ್ಲಿ ತೋರ್ಸೋಣ. ಡೈಮಂಡ್ ಕಟ್ 18 ಇಂಚ್ ಅಲಾಯ್ ವೀಲ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ AX7T AX7 ಸೇಮು, AX7Lದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದರಲ್ಲಿ 19 ಇಂಚ್ ಅಲಾಯ್ ವೀಲ್ಸ್ ಬರೋದು. ಟೈರ್ ಕೂಡ 19 ಇಂಚ್ ಇರುತ್ತೆ. ನಮ್ಗೆ ಸಿಕ್ಕಿರೋದು ಅಪೋಲೋ ಟೈರ್ಸು. ಸೊ AX7Tಯಲ್ಲಿ ಅಪೋಲೋ ಮತ್ತು ಗುಡಿಯರ್ ಟೈರ್ಸ್ ನಾನು ಸದ್ಯಕ್ಕೆ ನೋಡಿದ್ದೀನಿ. ಮತ್ತು ಗುರು ಪಿಯಾನೋ ಬ್ಲ್ಯಾಕಲ್ಲಿ ಸ್ಕ್ರ್ಯಾಚಸ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ. ಸೊ ಸೈಡಲ್ಲಿ ನಿಮಗೆ ಸೇಮ್ ಇರುತ್ತೆ. XUV 700 ಹೆಂಗಿರುತ್ತೆ ಹಂಗೆ ಇರುತ್ತೆ ಸೈಡಲ್ಲಿ. ಮತ್ತು ಬ್ಯಾಕಲ್ಲಿ ನಿಮ್ಗೆ ತೋರ್ಸೋಕೆ ಹೋದರೆ ಬ್ಯಾಕಲ್ಲೂ ನಿಮ್ಗೆ ಇಲ್ಲಿ ಕ್ಯಾಮ್ರಾ ಸಿಕ್ಬಿಡುತ್ತೆ. ಮತ್ತು ರೇರ್ ಡಿಫಾಗರು, ವೈಪರ್ಸು ಅದೆಲ್ಲ ನಿಮ್ಗೆ ವಾಷರ್ಸು ಸಿಗುತ್ತೆ. ಮತ್ತು ಟೇಲ್ದಲ್ಲಿ ನೀವು ನೋಡೋಕೆ ಹೋದರೆ ಸೊ ಇದು ನಾನು ಬ್ಯಾಕಿಂದ ಅಷ್ಟು ನೋಡಿಲ್ಲ. ಸೊ ಇದರಲ್ಲಿ ನಿಮಗೆ ಸೀಕ್ವೆನ್ಷಿಯಲ್ ಇಂಡಿಕೇಟರ್ ಸಿಗುತ್ತೆ. ಮತ್ತು ಟ್ರ್ಯಾಕ್ ಹೋಗ್ತಿದೆ, ಹೋಗಲಿ ನಿಮಗೆ ಸೀಕ್ವೆನ್ಷಿಯಲ್ ಇಂಡಿಕೇಟರ್ ಸಿಗುತ್ತೆ. ಮತ್ತು AX7ಅಲ್ಲಿ ನಿಮಗೆ ಬ್ಲಿಂಕರ್ಸ್ ಥರ ಇಂಡಿಕೇಟರ್ ಸಿಗುತ್ತೆ. ಮೇಲೆ ನಿಮಗೆ ಪ್ಯಾನೋರಾಮಿಕ್ ಸನ್ರೂಫ್ ಸಿಗುತ್ತೆ. ಸೊ ನೀವು ನೋಡ್ಬೋದು, ಇದು ಪ್ಯಾನೋರಾಮಿಕ್ ಸನ್ರೂಫು. ಮತ್ತು ಇದು ಸ್ಪಾಯ್ಲರ್ಸ್ ನಮ್ಮದು ಇದಿರುತ್ತೆ, ನಾನ್ ಫಂಕ್ಷನ್ ಇರುತ್ತೆ. ಯಾಕಂದರೆ ಪ್ಯಾನೋರಾಮಿಕ್ ಸನ್ರೂಫ್ ಅಂದರೆ ನಾನ್ ಫಂಕ್ಷನಲ್ಲೇ ಇರುತ್ತೆ ಗುರು. ಸನ್ ಆ್ಯಕ್ಚುಲಿ ಇದು ಕಡೆ ಇದೆ. ಸೊ ಅದಕ್ಕೆ ನಾನು ಇದು ಕಡೆಯೇ ಮಾತಿಗೆ ತಿರ್ಸ್ಬೇಕಾಗತ್ತೆ. ಬನ್ನಿ ಇದೊಂದು ಆಯಿತಾ. ಮುಂದೆ ಸೈಡೆಲ್ಲ ನಿಮ್ಗೆ ತಿಳಿಸಿದ್ದೀನಿ. ಸೊ ಇಲ್ಲೂ ನಿಮ್ಮ ಕ್ಯಾಮ್ರಾ, ಆಟೋ ಫೋಲ್ಡಿಂಗ್ ಮಿರರ್ಸ್ ಜೊತೆ ಎಲ್ಲ ಸಿಗುತ್ತೆ. ಇಂಡಿಕೇಟರ್ಸ್ ನಿಮಗೆ ಇದ್ರ ಮೇಲೇನು ಸಿಗ್ಬಿಡುತ್ತೆ. ಸೊ ನಮ್ಮ ಕೀ ಬಗ್ಗೆ ಮಾತಾಡೋಕೆ ಹೋದರೆ, ಇದೇ ನಮ್ಮ ಕೀ. ನಮ್ಮದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದೆಯಲ್ಲ ಮಹೀಂದ್ರದು, ಅದ್ರ ಮೇಲೆ ಇನ್ಸ್ಪೈರ್ ಆಗಿ ಕೀ ಬಂದಿದೆ. ಸೊ ಅನ್ಲಾಕು ಬೂಟ್ ಓಪನು. ಮತ್ತು ಇದು ವೆರಿ ಆಟೋಮ್ಯಾಟಿಕ್ ವೇರಿಯಂಟಲ್ಲಿ ಬರುತ್ತೆ. ಸೊ ಇಂಜಿನ್ ಆನ್ ಮಾಡಿ ಕೂಲಿಂಗ್ AC ಎಲ್ಲ ಸ್ಟಾರ್ಟ್ ಮಾಡಿಬಿಡುತ್ತೆ. ಸೊ ನಾನು ಅನ್ಲಾಕ್ ಒತ್ತಿದ್ರೆ ನೀವು ನೋಡೋಕೆ ಹೋದರೆ ಬರೀ ಒಂದು ಹ್ಯಾಂಡಲ್ ಓಪನ್ ಆಗಿದೆ, ಅದು ಓಪನ್ ಆಗಿಲ್ಲ. ಏನಕ್ಕಂದರೆ ನಾನು ಫೀಚರ್ ಇದು ಮಾಡಿದ್ದೀನಿ,
ಆ್ಯಕ್ಟಿವೇಟ್ ಮಾಡಿದ್ದೀನಿ ಅದಕ್ಕೆ. ಸೊ ನಾನು ತಿರ್ಗಾ ಅನ್ಲಾಕ್ ಪ್ರೆಸ್ ಮಾಡಿದ್ರೆ ಸೊ ಎಲ್ಲ ಹ್ಯಾಂಡಲ್ಸು ಓಪನ್ ಆಗುತ್ತೆ, ಎಲ್ಲ ಸೈಡು ಓಪನ್ ಆಗುತ್ತೆ. ಸೊ ತಿರ್ಗಾ ಲಾಕ್ ಆದರೆ ಲಾಕ್ ಆಗುತ್ತೆ. ಮತ್ತು ನಿಮಗೆ ರಿಕ್ವೆಸ್ಟ್ ಸೆನ್ಸರು ಸಿಗುತ್ತೆ. ಸೊ ನೀವು ಪ್ರೆಸ್ ಮಾಡಿದ್ರೆ ರಿಕ್ವೆಸ್ಟ್ ಸೆನ್ಸರ್ ಏನಕ್ಕೆ ಕೆಲಸ ಆಗಿಲ್ಲ ಬಿಡಿ, ಅದು ಸಮ್ಟೈಮ್ಸ್ ಆಗುತ್ತೆ. ಸೊ ಅನ್ಲಾಕ್ ಮಾಡೋಣ, ಕಾರ್ ಒಳಗಡೆ ಹೋಗೋಣ ಬನ್ನಿ. ಕಾರ್ ಒಳಗಡೆ ಹೋದರೆ ನಿಮ್ಗೆ ಈ ಸೈಡ್ ನಾನು ಮಾತಾಡೋಕ್ಕೆ ಹೋದರೆ ಡೋರ್ ಪ್ಯಾನಲ್ ಸೈಡು, ಡ್ರೈವರ್ ಸೈಡು ಹೊಸ ಫೀಚರ್ಸಲ್ಲಿ ಹೊಸ ಡಿಸೈನಲ್ಲಿ ನಿಮಗೆ ವಿಂಡೋಸು ಅಪ್ ಡೌನ್ ಸಿಗುತ್ತೆ. ಸೌಂಡ್ ಬರ್ತಿದೆ, ಒಳಗಡೆ ಹೋಗೋಣ ಬನ್ನಿ ಫಸ್ಟು, ಆಮೇಲೆ ನಿಮ್ಗೆ ಪ್ರಾಪರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಂ, ವೆಲ್ಕಮಿಂಗ್ ಸೀಟ್ಸು ನಿಮ್ಗೆ ಹೇಳಿರಲ್ವಾ. ಸೊ ನೋಡಿ, ನಾನು ಆ್ಯಸ್ ಸೂನ್ ಅಸ್ಸು ಇವಾಗ ಡೋರು ಬಂದ್ ಮಾಡ್ತೀನಿ ಸರಿನಾ. ಈಗ ನಾನು ಡೋರ್ ಓಪನ್ ಮಾಡಿದ ತಕ್ಷಣ ನೀವು ನೋಡ್ಬೋದು ವೆಲ್ಕಮ್ ಸೀಟ್ಸ್ ಅಂತ, ಸೀಟ್ ಹಿಂದೆ ಹೋಗೋದು ಸ್ವಲ್ಪ, ಯಾಕಂದರೆ ನಿಮಗೆ ಲೆಗ್ ರೂಮ್ ಸಿಗಲಿ ಅಂತ ಒಳಗಡೆ ಹೋಗೋದು ಕಾರ್ ಒಳಗಡೆ. ಸೊ ನೀವು ಕಾರ್ ಒಳಗಡೆ ಬಂದಿದ ತಕ್ಷಣ ಡೋರ್ ಬಂದ್ ಮಾಡಿದ್ರೆ ನೋಡಿ ಮುಂದೆ ಬಂದುಬಿಡುತ್ತೆ. ಸೊ ಇದು ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ನಿಮಗೆ. ಸೊ ಇದು ನೀವು ನೋಡ್ಬೋದು ಬಟನ್ಸು ಏನೋ ಒಂದು ಸ್ವಲ್ಪ ಯೂನಿಕ್ ಡಿಸೈನಲ್ಲಿ ಬಟನ್ಸ್ ಮಾಡಿದ್ದಾರೆ. ಸೊ ಇದು ಡ್ರೈವರ್ ಸೈಡು, ಕೋ ಪ್ಯಾಸೆಂಜರ್ ಸೈಡು ಅದೇ ಆಪ್ಷನ್ಸ್ ಇರುತ್ತೆ ಇದರಲ್ಲಿ. ಸೊ ಸೈಡ್ ಮಿರರ್ ಅಡ್ಜಸ್ಟ್ಮೆಂಟ್, ಇದು ಮಿರರು ಫೋಲ್ಡಿಂಗು ಅನ್ಫೋಲ್ಡಿಂಗ್. ನಾನು ಇಂಗ್ಲೀಷನ್ನು ಆನ್ ಮಾಡಬೇಕಿರಿ. ವೇರ್ ಇಸ್ ದ ಕೀ? ಸೊ ಸ್ಟಾರ್ಟ್ ಟು ಸ್ಟಾಪ್ ಇಲ್ಲಿದೆ. ಸೊ ಇಗ್ನಿಷನ್ ಆನ್ ಆಗಿದ ತಕ್ಷಣ ನಿಮ್ಗೆ ಹೆಂಗೆ ಕಾಣಿಸುತ್ತೆ ವೆಲ್ಕಮಿಂಗು. ಸೊ ನೀವು ನೋಡೋಕೆ ಹೋದರೆ ನೋಡಿ, ಈಗ ನಾನು ಈ ಸೆಂಟ್ರ್ ಬಟನ್ ಇದೆಯಲ್ಲ, ಸೊ ಈ ಸೆಂಟ್ರ್ ಬಟನ್ ಪ್ರೆಸ್ ಮಾಡಿದ್ರೆ ನೋಡಿ ಮಿರರ್ ಫೋಲ್ಡ್ ಆಗಿಬಿಡುತ್ತೆ. ಈಗ ನಾನು ಸೆಂಟ್ರ್ ಬಟನ್ ಪ್ರೆಸ್ ಮಾಡಿದೆ, ಮಿರರ್ ಅನ್ಫೋಲ್ಡ್ ಆಯಿತು. ಸೊ ನೀವೇನಾದರೂ ಒಳಗಡೆದು ಗ್ಲಾಸ್ ಏನಾದರೂ ಅಡ್ಜಸ್ಟ್ ಮಾಡಬೇಕು OVRMಲ್ಲಿ, ಸೊ ನೀವು ಲೆಫ್ಟ್ ರೈಟ್ ಸೆಲೆಕ್ಟ್ ಮಾಡಿ ನೀವು ಅಡ್ಜಸ್ಟ್ ಮಾಡ್ಕೊಬೋದು ಆ್ಯಕ್ಚುಲಿ. ಸೊ ಇದು ಡ್ರೈವರ್ ಸೈಡು. ಕೋ ಪ್ಯಾಸೆಂಜರ್ ಸೈಡ್ ನಿಮ್ಗೆ ತಿಳ್ಸಕ್ಕೆ ಹೋದರೆ ಏನೂ ಸಿಗೋಲ್ಲ, ಮ್ಯಾನ್ಯುವಲ್ ಅಡ್ಜಸ್ಟ್ಮೆಂಟ್ ಎಲ್ಲ ಇರುತ್ತೆ. ವಿಂಡೋ ಅಪ್ ಆ್ಯಂಡ್ ಡೌನ್ ಅಲ್ಲಿ ನಿಮ್ಗೆ ಸಿಗ್ಬಿಡುತ್ತೆ ಅಷ್ಟೇ, ಬೇರೆ ಏನೂ ಇರೋಲ್ಲ. ಮತ್ತು ನಿಮ್ಗೆ ಇಲ್ಲಿ ಬಾಸ್ ಮೋಡ್ ಥರ ಸಿಗುತ್ತೆ. ಸೊ ಬಾಸ್ ಮೋಡಲ್ಲಿ ಅಂದರೆ ನೀವು ಇಲ್ಲಿ ಮ್ಯಾನ್ಯುವಲ್ ಇದು ಇಲ್ಲಿ ಎಲ್ದಿ ಇದನ್ನು ಮುಂದೆ ಹಿಂದೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲೂ ನಿಮ್ಗೆ ಆಪ್ಷನ್ ಸಿಗುತ್ತೆ ಹಿಂದೆ ಮುಂದೆ ಮಾಡೋಕ್ಕೆ. ಸೊ ಇದು ಫೀಚರ್ಸು. ನಾನು ಎಕ್ಸ್ಟೀರಿಯರ್ಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಇವಾಗ ಇಂಟೀರಿಯರ್ಸು ಪ್ರಾಪರಾಗಿ ಎಕ್ಸ್ಪ್ಲೇನ್ ಮಾಡೋಣ ನಿಮಗೆ ಏನೆಲ್ಲ ಆಪ್ಷನ್ ನಮಗೆ ಸಿಗುತ್ತೆ ಇಂಟೀರಿಯರ್ಸಲ್ಲಿ. AC ಆಫ್, ಎಲ್ಲ ಸ್ಕ್ರೀನ್ ಟಚ್ ಇದೆ ಗುರು. ಹಾಂ, ಸೊ ಫಸ್ಟು ಇಲ್ಲಿ ನೀವು ನೋಡ್ಬೋದು 3 ಮೆಮೊರಿ ಫಂಕ್ಷನ್ ಸಿಗುತ್ತೆ. ಸೊ ಡ್ರೈವರ್ ಸೀಟ್ ಬಂದು ಆಟೋ ಅಡ್ಜಸ್ಟಬಲ್, ಲೈಕ್ ಎಲೆಕ್ಟ್ರಿಕ್ ಅಡ್ಜಸ್ಟಬಲು. ಸೊ ಇದನ್ನ ನೀವು ಪ್ರೆಸ್ ಮಾಡಿದ್ರೆ ಸೀಟ್ ಹಿಂದೆ ಹೋಗುತ್ತೆ ನೋಡಿ, ನನ್ನ ಕಾಲು ಹಿಂದೆ ಹೋಗ್ತಿದೆಯಲ್ಲ. ಹಾಂ, ಇದು ಬಂದು ಇದಕ್ಕೋಸ್ಕರ. ಸೊ ನೋಡಿ ಹೋಗ್ತಿದೆಯಲ್ಲ. ಸೊ ಹಿಂದೆ ಮುಂದೆ ಕೆಳಗಡೆ ಬೇಕಂದರೆ ಕೆಳಗಡೆ ಮೇಲೆ ಹಿಂಗೆ ಮಾಡ್ಬೋದು. ಸೊ ನಂದು ಮೆಮೊರಿ 1 ಫಿಕ್ಸ್ ಆಗಿದೆ. ನಾನು ಪ್ರೆಸ್ ಮಾಡ್ಕೊಂಡಿದ್ರೆ ನೀವು ನೋಡ್ಬೋದು ನಾನು ಸೆಟ್ ಮಾಡಿರೋ ಮೆಮೊರಿಗೆ ಅಷ್ಟೇ ಬಂದ್ಬಿಡುತ್ತೆ, ಟು ಅಂತ ಸೌಂಡ್ ಬಂದ್ಬಿಡುತ್ತೆ. ಸೊ ಸ್ಟೇರಿಂಗ್ ಮೌಂಟ್ ನೀವು ನೋಡ್ಬೋದು, ಇದೇ ಸ್ಟೇರಿಂಗು. ಫಸ್ಟ್ ಕಾರ್ ಆನ್ ಮಾಡೋಣ, AC ಆನ್ ಮಾಡೋಣ. ಇದು ಕೀ ಒಳಗಡೆ ಇರಬೇಕಂತ ಹೇಳ್ತಿದೆ. ಐ ಗೆಸ್ ಬ್ಯಾಟ್ರಿ ಕಡಿಮೆ ಆಗಿರ್ಬೋದು, ಯಾಕೆಂದರೆ ಕೀ ಒಳಗಡೆನೇ ಇದೆ. ಹಾಂ, ಕಾರ್ ಸ್ಟಾರ್ಟ್ ಆಯಿತು. AC ಆನ್ ಮಾಡೋಣ ಗುರು. ಆನಾಗು. ಇದು ಫ್ಯೂಲ್ ವಾರ್ನಿಂಗ್ ಮೆಸೇಜು. ಹಿಂಗೆ ನಿಮಗೆ ಫ್ಯೂಲ್ ವಾರ್ನಿಂಗ್ ಮೆಸೇಜು ಬಂದ್ಬಿಡುತ್ತೆ. ನಾನು ಫುಲ್ ಟ್ಯಾಂಕ್ ಮಾಡ್ತಿಲ್ಲ, ಏನಕ್ಕಂದರೆ ಒಂದು ಸ್ವಲ್ಪ ರೀಸನ್ ಇದೆ ಏನಕ್ಕೆ ಫುಲ್ ಟ್ಯಾಂಕ್ ಬೇಡ ಅಂತ. ಸೊ ನೀವು ಡೋರ್ ಲಾಕ್ ಮಾಡಬೇಕಂದ್ರೆ ಆಟೋ ಲಾಕ್ ಆಗುತ್ತೆ ಆ್ಯಕ್ಚುಲಿ. ಏನಾದರೂ ನೀವು ರನ್ನಿಂಗಲ್ಲಿ ಹೋಗ್ತಿದ್ರೆ ಒಂದು 20 ಸ್ಪೀಡಲ್ಲಿ ನೀವು ಅಲ್ಲಿ ನೋಡ್ತಿದ್ದೀರಲ್ಲ ಮಿರರಲ್ಲಿ OVRMಲ್ಲಿ, ನಾನು ಲಾಕ್ ಪ್ರೆಸ್ ಮಾಡಿದ ತಕ್ಷಣ ನೋಡಿ ಒಳಗಡೆ ಹೋಯ್ತದು. ಸೊ ಹಂಗೆ ವರ್ಕ್ ಆಗುತ್ತೆ. ಸೊ ಅದು ಡೋರ್ಸ್ ಎಲ್ಲ ಮೋಟ್ರೈಸ್ ಡೋರ್ಸು. ಸೊ ಅದನ್ನು ಏನಾದರೂ ಮೋಟ್ರ್ ನಿಮ್ದು ಫೇಲ್ ಆಯ್ತು ಅಂದರೆ ಅದನ್ನ ನೀವು ಮ್ಯಾನ್ಯುವಲ್ ಆಗು ಆಪ್ರೇಟ್ ಮಾಡ್ಬೋದು ಆ್ಯಕ್ಚುಲಿ. ಸೊ ಮ್ಯಾನ್ಯುವಲ್ ಆಗಿ ಆಪ್ರೇಟ್ ಬೇಕಂದರೆ ನೀವು ಕೇಳಿ, ನನ್ನ ಕಮೆಂಟಲ್ಲಿ ನಾನು ಆ್ಯಕ್ಚುಲಿ ಒಂದು ಶಾರ್ಟ್ ಮಾಡಿ ನಿಮ್ಗೆ ಹಾಕ್ಬಿಡ್ತೀನಿ ಚಾನಲಲ್ಲಿ. ಸೊ ಮ್ಯಾನ್ಯುವಲ್ ಆಗಿ ಹೆಂಗೆ ಆಪ್ರೇಟ್ ಮಾಡ್ಬೋದು ಅಂತ, ಯಾಕಂದರೆ ನನ್ನ ಮೋಟ್ರ್ ಆಲ್ರೆಡಿ ಒಂದು ಸಲ ಫೇಲ್ ಆಗಿತ್ತು, ಅದರಿಂದ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಸ್ಟೇರಿಂಗ್ ಬಗ್ಗೆ ಮಾತಾಡೋಕೆ ಹೋದರೆ ನೀವು ನೋಡೋಕೆ ಹೋದರೆ ಸ್ಟೇರಿಂಗ್ 2 ಸ್ಪೋಕ್ ಸ್ಟೇರಿಂಗು ನನಗೆ ಆ್ಯಕ್ಚುಲಿ ಇಷ್ಟ ಆಯಿತು. ಸ್ವಲ್ಪ ಜನಕ್ಕೆ ತುಂಬ ಇಷ್ಟ ಆಗಿಲ್ಲ. ಬಟ್ ಇನ್ನೊಂದೇನೆಂದರೆ ಸ್ವಲ್ಪ ಜನಕ್ಕೆ 7X ಡಿಸೈನು ಇಷ್ಟ ಆಗಿಲ್ಲ ಫ್ರಂಟಲ್ಲಿ. ನಿಜ ಮಾತಾಡೋಕೆ ಹೋದರೆ ನನಗೂ ಇಷ್ಟ ಆಗಿಲ್ಲ ಗುರು, ನನಗೆ ಸಿನ್ಸಿಯರಾಗಿ ಇಷ್ಟ ಆಗಿಲ್ಲ. ಸ್ಟಾರ್ಟಿಂಗಲ್ಲಿ ನಾನು 700 ಬುಕ್ ಮಾಡಂತಿದ್ದೆ ಡಿಸೆಂಬರಲ್ಲಿ. ಬಟ್ ಡಿಸೆಂಬರ್ ಆಫ್ಟರ್ 15th ನಾವು ಬುಕ್ಕಿಂಗ್ ಮಾಡೋಕ್ಕಿಲ್ಲ, ಯಾಕಂದರೆ ನಾವು ನಾರ್ತ್ ಅವರು, ನಮ್ಮದೇನೋ ಒಂದು ಸ್ವಲ್ಪ 15th ಡಿಸೆಂಬರಿಂದ 15th ಜಾನ್ವರಿವರೆಗೂ ನಾವೇನು 14 ಜಾನ್ವರಿವರೆಗೂ ಅಥವಾ 13 ಜಾನ್ವರಿಗೆ ನಾವೇನು ಬುಕ್ ಮಾಡೋಂಗಿಲ್ಲ. ಸೊ ಅದಕ್ಕೋಸ್ಕರ ನಾವು ಬುಕ್ ಮಾಡಿಲ್ಲ. ಸೊ ನೋಡಿದೆ, ಅದಾದಮೇಲೆ ನಾನೇನೋ 26ಅಲ್ಲಿ 700 ಇಸ್ಕೊತೀನಿ ಅಂತಿದ್ದೆ, ಬಟ್ ಡಿಸ್ಕಂಟಿನ್ಯೂ ಆಯಿತು, ಏನೂ ಮಾಡೋಕ್ಕಾಗಲ್ಲ. ಸೊ 7X ತೊಗೊಂಡೆ. 7X ಈ ಸ್ಟಾರ್ಟಿಂಗಲ್ಲಿ ಇಷ್ಟ ಆಗಿಲ್ಲ, ಬಟ್ ಹೋಗ್ತಾ ಇಷ್ಟ ಆಯಿತು. ನಂಗೆ ತುಂಬ ಇಷ್ಟ ಆಗ್ತಿದೆ 7X. ಆ್ಯಕ್ಚುಲಿ ಫ್ರಂಟಿಂದನೂ ತುಂಬ ಇಷ್ಟ ಆಗ್ತಿದೆ, ಇದು ನನಗೆ ಇಷ್ಟ ಆಗ್ತಿದೆ.
ಸೊ ಸ್ಟೇರಿಂಗ್ ಬಗ್ಗೆ ಮಾತಾಡೋಕೆ ಹೋದರೆ ಸೊ ನಿಮಗೆ ಇದ್ ಕಡೆ ಕಂಟ್ರೋಲ್ಸ್ ಇರುತ್ತೆ, ಇದ್ ಕಡೆ ಕಂಟ್ರೋಲ್ಸ್ ಇರುತ್ತೆ. ಸೊ ಇದ್ ಕಡೆ ಕಂಟ್ರೋಲ್ಸ್ ಬಗ್ಗೆ ಮಾತಾಡೋಕೆ ಹೋದರೆ ಇದು ನಿಮ್ಮದು ಕಂಪ್ಲೀಟ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ಗೆ ಕಂಟ್ರೋಲ್ಸ್ ಇದು ಇರುತ್ತೆ. ಸೊ ನೀವು ಕಾಲ್ ಪಿಕ್ ಇದರಿಂದ ಮಾಡ್ಬೋದು, ಕಾಲ್ ರಿಜೆಕ್ಟ್ ಇದರಿಂದ ಮಾಡ್ಬೋದು. ಸೊ ಇದು ವಾಯ್ಸ್ ಅಸಿಸ್ಟೆಂಟು ಆ್ಯಕ್ಟಿವೇಟ್ ಮಾಡಬೇಕಂದ್ರೆ ನೀವು ಪ್ರೆಸ್ ಮಾಡಿದ್ರೆ ಅದು ಆ್ಯಕ್ಟಿವೇಟ್ ಆಗುತ್ತೆ. ನೋಡಿ ಅಲೆಕ್ಸಾ ಆ್ಯಕ್ಟಿವೇಟ್ ಆಯಿತು. ಐ ಆಮ್ ನಾಟ್ ಕ್ವೈಟ್ ಶೋರ್ ಹೌ ಟು ಹೆಲ್ಪ್ ಯು ವಿತ್ ದ್ಯಾಟ್. ಸೊ ನಂದು ಅಲೆಕ್ಸಾ ಇದೆ, ಸೊ ಅದರಿಂದನೇ ನಂದು ಆ್ಯಕ್ಟಿವೇಟ್ ಆಯಿತು. ಸೊ ಇದು ಮೋಡ್ಸ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಮೋಡ್ ಸಿಗ್ಬಿಡುತ್ತೆ. ಸೊ ತಿರ್ಗಾ ಕ್ಲಿಕ್ ಮಾಡೋಣ, ರೇಡಿಯೋ, ಕಾರ್ ಪ್ಲೇ ಇದೆಲ್ಲ ಆಪ್ಷನ್ ಸಿಗುತ್ತೆ. ಇವಾಗ ಕಾರ್ ಮ್ಯೂಸಿಕ್ ಆನ್ ಆಗಿದೆಯಲ್ಲ, ನಾನು ಇದು ಪ್ರೆಸ್ ಮಾಡಿದ ತಕ್ಷಣ ಮ್ಯೂಟ್ ಆಗಿಬಿಡುತ್ತೆ. ಸೊ ಇದು ವಾಲ್ಯೂಮ್ ಮೇಲೆ ಓದಿದ್ರೆ ನಿಮ್ಮ ವಾಲ್ಯೂಮ್ ಮೇಲೆ ಆಗುತ್ತೆ, ಕೆಳಗಡೆ ನೀವು ಓದಿದ್ರೆ ವಾಲ್ಯೂಮ್ ಡೌನ್ ಆಗುತ್ತೆ. ಸೆಂಟ್ರ್ ಪ್ರೆಸ್ ಮಾಡಿದ್ರೆ ನಿಮ್ಮದು ವಾಲ್ಯೂಮ್ ಮ್ಯೂಟ್ ಆಗುತ್ತೆ. ಇದು ಸೆಂಟ್ರ್ ಪ್ರೆಸ್ ಏನೂ ಇಲ್ಲ, ಇದು ಡಮ್ಮಿ ಸೆಂಟ್ರ್ ಪ್ರೆಸ್ ಆಗೋಲ್ಲ. ಮೇಲೆ ಮಾಡಿದ್ರೆ ನಿಮ್ಮ ಸಾಂಗ್ ಚೇಂಜ್ ಆಗುತ್ತೆ, ಕೆಳಗಡೆ ಮಾಡಿದ್ರೆ ನಿಮಗೆ ಡಬಲ್ ಪ್ರೆಸ್ಸು, ಆ ಥರನೇ ಸಾಂಗು ಪ್ರೀವಿಯಸ್ಗೆ ಹೋಗುತ್ತೆ. ಇದು ಕಂಪ್ಲೀಟ್ಲಿ ಅಡ್ಯಾಸ್ ಫೀಚರು. ಅಡ್ಯಾಸ್ ನಾನು ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನೀವು ಟ್ರಿಪ್ ಮೀಟ್ರಲ್ಲಿ ನೋಡೋಕೆ ಹೋದರೆ ನಿಮಗೆ ಕರೆಂಟ್ ಟ್ರಿಪ್ ಅಂತ ಒಂದು ಡ್ರೈವರ್ ಇನ್ಫೋ ಸಿಗ್ಬಿಡುತ್ತೆ. ಸೊ ನಾನು ಮೆನ್ಯೂ ಕ್ಲಿಕ್ ಮಾಡಿದ್ರೆ ಇದೆಲ್ಲ ಆಪ್ಷನ್ ಸಿಗುತ್ತೆ. ಡ್ರೈವರ್ ಇನ್ಫೋ, ವೆಹಿಕಲ್ ಇನ್ಫೋ. ಫಸ್ಟು ಡ್ರೈವರ್ ಇನ್ಫೋ ನಾನು ಹೋಗ್ತೀನಿ, ಯಾಕಂದರೆ ಅದರಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಪ್ಲನೇಷನ್ ಇದೆ. ಸೊ ಡ್ರೈವರ್ ಇನ್ಫೋ ಅಲ್ಲಿ ನಾನು ಹೋದರೆ ಸೊ ಕರೆಂಟ್ ಟ್ರಿಪ್ ತೋರಿಸುತ್ತೆ. ಇವಾಗ ನಾನು ಇಂಗ್ನಿಷನ್ ಆನ್ ಆಗಿದೆಯಲ್ಲ ಆ ಟ್ರಿಪ್ಪು, ಮತ್ತು ಟ್ರಿಪ್ ಎಷ್ಟಾಗಿದೆ. ಸೊ ನೀವು ನೋಡ್ಬೋದು ಟ್ರಿಪ್ ನಂದು ಬಂದು 589 ಕಿಲೋಮೀಟರ್, ಟೋಟಲ್ 29 hours ಓಡಿದೆ. ಆವ್ರೇಜ್ ಫ್ಯೂಲ್ ಎಕನಾಮಿ ಬಂದು 8.7 ಅಂತ ತೋರಿಸ್ತಿದೆ. ಟ್ರಿಪ್ಪಿನೂ ಸೇಮ್ ಇರುತ್ತೆ. ಮತ್ತು ಇಲ್ಲಿ ನಿಮಗೆ ಫ್ಯೂಲ್ ಎಕನಾಮಿ ರೇಂಜ್ ಎಷ್ಟಿದೆ, ರೇಂಜು ಆ್ಯಾವ್ರೇಜ್ ಎಷ್ಟು ಬರುತ್ತೆ, ಕರೆಂಟ್ ಅಂತ ಅದು ತೋರಿಸುತ್ತೆ. ಸೊ AC ಆನ್ ಇದೆ, ಅದಕ್ಕೆ ನೋಡಿದ್ರೆ ನೀವು ಪಟ್ ಅಂತ ರೇಂಜ್ ಕೆಳಗಡೆ ಹೋಯ್ತು. ಸೊ ತಿರ್ಗಾ ನಾನು ಮೆನ್ಯೂಗೆ ಕ್ಲಿಕ್ ಮಾಡಿದ್ರೆ ವೆಹಿಕಲ್ ಇನ್ಫೋಗೆ ಬಂದರೆ ತಿರ್ಗಾ ನಾನು ಸೆಂಟ್ರಲ್ಲಿ ಬಟನ್ ಪ್ರೆಸ್ ಮಾಡಬೇಕು. ಸೊ ಪ್ರೆಸ್ ಮಾಡಿದ್ರೆ ವೆಹಿಕಲ್ ಇನ್ಫೋಗೆ ಬರುತ್ತೆ. ಸೊ ನಿಮ್ಮದು ಟೈರ್ ಪ್ರೆಷರು PSI ತೋರಿಸುತ್ತೆ, TPSI. ಅದಾದಮೇಲೆ ಕೆಳಗಡೆ ಸ್ವೈಪ್ ಮಾಡಿದ್ರೆ ಟೈರ್ ಟೆಂಪ್ರೇಚರ್ ನಿಮ್ಗೆ ತೋರಿಸುತ್ತೆ, ಟೈರ್ ಟೆಂಪ್ರೇಚರ್ ಎಷ್ಟಿದೆ ಅಂತ. ಅದಾದಮೇಲೆ ಕೆಳಗಡೆ ಸ್ವೈಪ್ ಮಾಡಿದ್ರೆ ಇದು ನಿಮ್ಮದು ಬಾಡಿ ಕಾರ್ದು ಎಷ್ಟು ಆ್ಯಂಗಲಲ್ಲಿ ರಿಕ್ಲೈನ್ ಇದೆ, ಇನ್ಕ್ಲೈನ್ ಇದೆ, ಅದೆಲ್ಲ ನಿಮ್ಗೆ ತೋರಿಸ್ಬಿಡುತ್ತೆ. ತಿರ್ಗಾ ಕೆಳಗಡೆ ಬಂದರೆ DEF ಲೆವೆಲ್ ಎಷ್ಟಿದೆ, ಯೂರಿಯಾ, ಯಾಕಂದರೆ ನಮ್ಮದು ಡೀಸೆಲ್ ಆಟೋಮ್ಯಾಟಿಕ್. ಸೊ ಯೂರಿಯಾ ಎಷ್ಟಿದೆ ಅಂತ ಅದು ಇದರಲ್ಲಿ ನಿಮಗೆ ಲೆವೆಲ್ ಗೊತ್ತಾಗತ್ತೆ. ಸೊ ತಿರ್ಗಾ ನಾವು ವಾಪಸ್ ಹೋಗ್ತೀವಿ. ಸೊ ತಿರ್ಗಾ ನಾನು ಮೆನ್ಯೂ ಕ್ಲಿಕ್ ಮಾಡ್ತೀನಿ, ಡ್ರೈವರ್ ಅಸಿಸ್ಟಿಗೆ ಬರ್ತೀನಿ. ಸೊ ಡ್ರೈವರ್ ಅಸಿಸ್ಟ್ ಏನಂದರೆ ಇದು ಅಡ್ಯಾಸ್ ಇದೆ, ಸೊ ಅದರಿಂದನೇ ಇದು ಇದೆ. ಸೊ ನೀವು ಪಾರ್ಕಿಂಗಲ್ಲಿದ್ದರೆ ನಿಮಗೆ ಈ ಥರ ಇಂಟರ್ಫೇಸ್ ಇರುತ್ತೆ. ನಾನು ಪಾರ್ಕಿಂಗಿಂದ ಏನಾದರೂ ಶಿಫ್ಟ್ ಆದರೆ ಡ್ರೈವ್ಗೆ, ಸೊ ನೋಡಿ ಲೈಟ್ಸ್ ಎಲ್ಲ ಆನ್ ಆಗಿಬಿಡುತ್ತೆ. ಮುಂದೆ ಏನೆಲ್ಲ ಆಬ್ಜೆಕ್ಟ್ಸ್ ಇರುತ್ತೆ ಅದೆಲ್ಲ ತೋರಿಸುತ್ತೆ. ಸೊ ನಾನು ಪಾರ್ಕಿಂಗಿಂದ ನೋಡಿ, ನಾನು ಪಾರ್ಕಿಂಗ್ ಇದು ತೆಗಿಬೇಕು ಆ್ಯಕ್ಚುಲಿ. ಆಟೋಮೆಟಿಕ್ ಪಾರ್ಕಿಂಗ್ ಇದು ಏನಂತಾರೆ ಗುರು, ಇದು ಬಟನು ಪಾರ್ಕಿಂಗ್ದು, ಅದು ತೆಗೆದ್ರೇ ನನಗೆ ಮುಂದೆ ಗೊತ್ತಾಗೋದು. ನೀವು ನೋಡ್ಬೋದು ಅಲ್ಲಿ ಬೈಕ್ ಹೋಗ್ತಿದೆ, ಸೊ ಬೈಕು ಟ್ರ್ಯಾಕ್ಟರ್ ಹೋಗ್ತಿದೆ, ಅದೆಲ್ಲ ಮೂಮೆಂಟು. ಬೈಕ್ ಇಲ್ಲಿ ನಿಂತ್ಕೊಂಡಿದೆ, ಸೊ ಬೈಕ್ ಒಂದು ನಿಂತ್ಕೊಂಡಿದೆ. ನೋಡಿ ಕಾರ್ ಹೋಗ್ತಿದೆ, ಅದು ಬಸ್ ಹೋಗ್ತಿದೆ, ಸೊ ಬಸ್ ಮುಂದೆ ಹೋಯಿತು. ಸೊ ಎಲ್ಲ ನೀವು ನೋಡಿ ಬಸ್ ಇದರಲ್ಲಿ ನಿಮಗೆ ತೋರಿಸ್ತಿದೆ. ಎಲ್ಲ ನಿಮಗೆ ಇದರಲ್ಲಿ ಕಾರ್ಟೂನ್ ಥರ ಒಂದು ತೋರಿಸ್ಬಿಡುತ್ತೆ. ದಿಸ್ ಇಸ್ ಓನ್ಲಿ ಅಡ್ಯಾಸ್ ಫೀಚರ್. ಸೊ ನಾನು ತಿರ್ಗಾ ಪಾರ್ಕಿಂಗು ಎಂಗೇಜ್ ಮಾಡಿದೆ, ಸೊ ಅದು ಹೋಯಿತು. ಸೊ ಯಾಕನ್ನ ತಿರ್ಗಾ ಪಾರ್ಕಿಂಗ್ಗೆ. ಸೊ ಮೆನ್ಯೂಗೆ ಹೋಗೋಣ ತಿರ್ಗಾ. ಸೊ ನ್ಯಾವಿಗೇಷನ್ ಇರುತ್ತೆ. ಸೊ ಇದರಲ್ಲಿ ಇನ್ಬಿಲ್ಟ್ ನ್ಯಾವಿಗೇಷನ್ ಇದೆ, ಮ್ಯಾಪಲ್ ಅಂತ. ಸೊ ಮ್ಯಾಪಲ್ದು ನ್ಯಾವಿಗೇಷನ್ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಸೊ ನೀವು ಇಲ್ಲಿ ನ್ಯಾವಿಗೇಷನ್ ಯಾವ್ದು ಹಾಕಿರ್ತೀರಲ್ಲ ಇದರಲ್ಲೂ ನಿಮಗೆ ನ್ಯಾವಿಗೇಷನ್ ಸಿಗುತ್ತೆ. ಸೊ ಇದರಲ್ಲಿ ನ್ಯಾವಿಗೇಷನ್ ನೀವು ಇಲ್ಲಿ ಇದೆಯಲ್ಲ, ಸೊ ಇದು ಯಾವ್ದು ಹಾಕಿರ್ತೀರ ಅದೇ ಬಂದು ಇಲ್ಲಿ ಕ್ಲೋನ್ ಆಗುತ್ತೆ. ಸೊ ನೀವು ನೋಡ್ಬೋದು ಸೇಮ್ ಮ್ಯಾಪು ಇಲ್ಲಿ ಕ್ಲೋನ್ ಆಗುತ್ತೆ. ಸೊ ಇದರಲ್ಲಿ ಆಮ್ಲೆ ಬರೋಣ. ಸೊ ತಿರ್ಗಾ ಮೆನ್ಯೂಗೆ ಹೋಗೋಣ, ಕ್ಲಿಕ್ ಮಾಡಿದ್ರೆ ಡ್ರೈವರ್ ಇನ್ಫೋಗೆ ತಿರ್ಗಾ ಹೋಗೋಣ. ಸೊ ಇದೆಲ್ಲ ಡ್ರೈವರ್ ಇನ್ಫೋ. ನಿಮ್ಮದು ಇಲ್ಲಿ ಸ್ಪೀಡೋಮೀಟರ್ ಇರುತ್ತೆ, ಇಲ್ಲಿ ನಿಮ್ಮದು RPM ಇರುತ್ತೆ, ಮತ್ತು ಫ್ಯೂಲ್ ರೇಂಜ್ ನಿಮ್ಮದು ಇಲ್ಲಿರುತ್ತೆ. ಮತ್ತು ಕ್ಯಾಮ್ರಾಸ್ ಬಗ್ಗೆ ಮಾತಾಡೋಕೆ ಹೋದರೆ ಕ್ಯಾಮ್ರಾಸ್ ಬಗ್ಗೆ ನೀವು ನೋಡ್ಬೋದು. ಸೊ ನಾನು ಇಲ್ಲಿ ಈ ಬಟನ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಇದು ಪ್ಯಾಸೆಂಜರ್ ಸೀಟು ಏರ್ ಬ್ಯಾಗು. ಸೊ ಇಲ್ಲಿ ಪ್ಯಾಸೆಂಜರ್ ಸೀಟ್ ಯಾರು ಇರ್ತಾರಲ್ಲ, ಸೊ ಇಮ್ಯಾಜಿನ್ ಮಾಡಿ ಮಗು ಇರ್ತಾರೆ. ಸೊ ಮಗು ಇರುವಾಗ ಏರ್ ಬ್ಯಾಗು ಎಂಗೇಜ್ ಇದೆ, ದಟ್ ಈಸ್ ಡೇಂಜರಸ್ ಫಾರ್ ಚೈಲ್ಡ್ ಆ್ಯಕ್ಚುಲಿ. ಸೊ ಅದೇ ಇಂಡಿಕೇಶನ್ ನಿಮ್ಗೆ ಇಲ್ಲಿ ಸಿಗುತ್ತೆ. ನೀವು ಆಫ್ ಮಾಡಿದ್ರೆ ಇಲ್ಲಿ ಆಫ್ ಅಂತ ಇಂಡಿಕೇಶನ್ ಬರುತ್ತೆ, ಆನ್ ಮಾಡಿದ್ರೆ ಆನ್ ಅಂತ ಇಂಡಿಕೇಶನ್ ಇಲ್ಲಿ ಇರುತ್ತೆ. ಸೊ ಇದು ಆಫ್ ಆ್ಯಂಡ್ ಆನ್ ನೋಡ್ತಿದ್ದೀರಲ್ಲ, ಸೊ ಈ ಸ್ಕ್ರೀನು ನಿಮ್ಮದು ಥರ್ಡ್ ಸ್ಕ್ರೀನ್ ಇರುತ್ತಲ್ಲ, ಸೊ ನಿಮ್ಗೆ ದೊಡ್ಡದಾಗಿ 3 ಸ್ಕ್ರೀನ್ ಸಿಗುತ್ತೆ ಗುರು. ಸೊ ಈ ಸ್ಕ್ರೀನ್ ಸೇವರ್ ಮೋಡೋಗಿ ಹಾಕ್ಬೇಕಂದ್ರೆ ಇದು ಪ್ರೆಸ್ ಮಾಡಿ, ಸೊ ಸ್ಕ್ರೀನ್ ಸೇವರ್ ಮೋಡಿಗೆ ಹೋಯ್ತು. ನೋಡಿ ಕ್ಲಾಕ್ ಬಂದುಬಿಡ್ತು. ಸೊ ಇದು ಬಂದು ನಿಮ್ಮದು ಹ್ಯಾಜಾರ್ಡ್ ಲೈಟು. ಸೊ ನೀವು ನೋಡ್ಬೋದು ಹ್ಯಾಜಾರ್ಡ್ ಲೈನ್ ಆನ್ ಆಗಿದೆ, ಹ್ಯಾಜಾರ್ಡ್ ಲೈಟು. ತಿರ್ಗಿ ಆಫ್ ಮಾಡಬೇಕಂದ್ರೆ ಇಲ್ಲೇ ಪ್ರೆಸ್ ಮಾಡಿ. ಸೊ ಇದು ನಿಮ್ಮದು ಕ್ಯಾಮ್ರಾ, ಇದು ಡ್ರೈವ್ ಮೋಡ್ಸು.
ಸೊ ಕ್ಯಾಮ್ರಾಗೆ ಹೋಗೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಡ್ರೈವ್ ಮೋಡು. ಸೊ ಬೈ ಡಿಫಾಲ್ಟ್ ಝ್ಯಾಪ್ ಮೋಡ್ ಇರುತ್ತೆ. ಜಿಪ್ ಮೋಡ್ ಅಂದರೆ ನಿಮ್ಮದು ಎಕನಾಮಿ ಮೋಡ್ ಅಂತ ಅಂದ್ಕೊಂಬಿಡಿ. ಝ್ಯಾಪ್ ಅಂದರೆ ನಾರ್ಮಲ್ ಮೋಡು, ಎಲ್ಲ ನಿಮಗೆ ಕಾನ್ಸ್ಟೆಂಟ್ ಆಗಿರುತ್ತೆ. ಝೂಮ್ ಮೋಡ್ ಅಂದರೆ ಪವರ್ ಮೋಡು, ಕಸ್ಟಮು ನೀವು ಮಾಡ್ಬೋದು ಆ್ಯಕ್ಚುಲಿ. ಸೊ ಕಸ್ಟಮ್ ನಿಮ್ಗೆ ಬೇಕಂದರೆ ನೀವು ಮಾಡ್ಕೊಬೋದು. ಈಗ ನಾನು ಇದು ಕ್ಯಾಮ್ರಾ ಅಂತ ಒತ್ತಿದ್ರೆ ಸೊ ನೀವು ನೋಡ್ಬೋದು ಕ್ಯಾಮ್ರಾ ಮಾತ್ರ ಚಿಂದಿಯಾಗಿದೆ ಗುರು. ಈ ಸೆಕ್ಷನು ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಕ್ಚುಲಿ. ನಾನು ತುಂಬ ಫಿದಾಗಿದ್ದೀನಿ ಇದರಿಂದ. ನಾನು ಟೈಟ್ ಪಾರ್ಕಿಂಗಲ್ಲಿ ನೀವು ಆರಾಮಾಗಿ ಪಾರ್ಕ್ ಮಾಡ್ಬೋದು ಆ್ಯಕ್ಚುಲಿ. ಸೊ ಅದು ಆಟೋಮೆಟಿಕಾಗಿ ಹೋಗ್ಬಿಡುತ್ತೆ ಸ್ವಲ್ಪ ಹೊತ್ತಲ್ಲಿ ನೀವು ಯೂಸ್ ಮಾಡಿಲ್ಲ ಅಂದರೆ. ಸೊ ನೀವು ನೋಡ್ಬೋದು ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಇದು ಫ್ರಂಟ್ ವ್ಯೂ ಕೊಡುತ್ತೆ, ಇದು ಬ್ಯಾಕ್ ವ್ಯೂಗೋಸ್ಕರ. ಇದು ನಿಮ್ಮದು ಸೈಡು OVRMs ಮೇಲೆ ಕ್ಯಾಮ್ರಾ ಇದೆಯಲ್ಲ ಅದು ವ್ಯೂ ಕೊಡುತ್ತೆ. ಮತ್ತು ಇದು ಕಾನ್ಸ್ಟೆಂಟ್ ಇರುತ್ತೆ. ಇದು ನೀವು ನೋಡ್ಬೋದು ನಿಮ್ಮದು 3D ಬಂದ್ಬಿಡುತ್ತೆ ಇವಾಗ. ಸೊ ನೋಡ್ಬೋದು ನೀವು ಟ್ರ್ಯಾಕ್ಟರ್ ಹೋಗ್ತಿದೆ ಅಲ್ಲಿ. ಸೊ ನೋಡಿ ಟ್ರ್ಯಾಕ್ಟರ್ ಬರ್ತಿದೆ, ಟ್ರ್ಯಾಕ್ಟರ್ ಹೋಗ್ತಿದೆಯಲ್ಲ. ಸೊ ಅದೇ ಇದರಲ್ಲಿ ಬರ್ತಿದೆ. ಸೊ ಇದು 3D ವ್ಯೂ. ಮತ್ತು 3D ವ್ಯೂ ಅಲ್ಲಿ 540 ಡಿಗ್ರಿ ಏನಕ್ಕಂದರೆ ನೀವು ಇದನ್ನು ಪ್ರೆಸ್ ಮಾಡಿದ್ರೆ ಕೆಳಗಡೆ ಏನಿದೆ ಅಂತ ಅದು ಕಾಣಿಸುತ್ತೆ. ಬಟ್ ನನಗೆ ಅಷ್ಟೊಂದು ಯೂಸ್ಫುಲ್ ಇದೋ ಅನಿಸ್ತಿದೆ. ಇದು ಅಷ್ಟೊಂದು ಏನು ಯೂಸ್ಫುಲ್ ಇಲ್ಲ. ಸೊ ಇದೇ ನಮ್ಮದು ಸೆಟ್ಟಿಂಗ್ಸ್. ನೀವು ಹೋದರೆ ಸೆಟ್ಟಿಂಗ್ಸಲ್ಲಿ ಬ್ರೈಟ್ನೆಸ್ಸು 2D ಬೇಕಾ ಅಥವಾ 3D ಬೇಕಾ ಅಂತ ಬೈ ಡಿಫಾಲ್ಟು ಯಾವ ವ್ಯೂ ಬೇಕಂತ ತೋರಿಸುತ್ತೆ. ಎಲ್ಲ ನಿಮ್ಗೆ ಇಲ್ಲಿ ಆಪ್ಷನ್ ಸಿಗ್ಬಿಡುತ್ತೆ, ಇದು ಎಲ್ಲ ಇರುತ್ತೆ. ಸೊ ಇಲ್ಲಿ ನೀವು ನೋಡೋಕೆ ಹೋದರೆ ನಿಮಗೆ 2 ಕಪ್ ಹೋಲ್ಡರ್ ಸಿಗುತ್ತೆ. ಸೊ ಕಪ್ ಹೋಲ್ಡರಲ್ಲಿ ನಾನು ಕೀ ಇಟ್ಕೊತೀನಿ ಯಾವಾಗಲೂ. ಇಲ್ಲಿ ಪರ್ಫ್ಯೂಮ್, ಕಾರ್ ಪರ್ಫ್ಯೂಮ್ ಇರುತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಸಿಗ್ಬಿಡುತ್ತೆ. ಕೀ ಏನಾದರೂ ಸೆಲ್ ಡೌನ್ ಆಗಿದ್ರೆ ಬ್ಯಾಟ್ರಿ ಡೌನು, ಅದಕ್ಕೆ ಕೀ ಮೊಬೈಲಿಕ್ಕ ಅಂತ ಹೇಳ್ತಿರತ್ತೆ ಆ್ಯಕ್ಚುಲಿ ಬ್ಯಾಟ್ರಿ ಡೌನ್ ಆದರೆ. ಸೊ ನಿಮ್ಮದು ಇದು ಆಮ್ರೆಸ್ಟು ಅಡ್ಜಸ್ಟೇಬಲು. ಗಲೀಜು ತುಂಬ ಬೇಗ ಆಗುತ್ತೆ, ಯಾಕಂದರೆ ನನ್ನ ಕೈ ತುಂಬ ಬೇಗ ಗಲೀಜಾಗುತ್ತೆ. ಸೊ ನಿಮ್ಮದು ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಇರುತ್ತೆ. ಸೊ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಇರೋದ್ರಿಂದ ಇಲ್ಲಿ ನಿಮಗೆ 2 ಕಪ್ ಹೋಲ್ಡರ್ ಸಿಗುತ್ತೆ. ಎಲೆಕ್ಟ್ರಿಕ್ ಪಾರ್ಕಿಂಗ್ ಬ್ರೇಕ್, ಇವಾಗ ಸಿಕ್ತು. ಎಲೆಕ್ಟ್ರಿಕ್ ಪಾರ್ಕಿಂಗ್ ಬ್ರೇಕ್ ಸಿಗುತ್ತೆ. ಸೊ ಮ್ಯಾನ್ಯುವಲ್ ಪಾರ್ಕಿಂಗ್ ಬ್ರೇಕ್ ಇದ್ದರೆ ಹಂಗಿದಾಗತ್ತೆ ಆ್ಯಕ್ಚುಲಿ. ಎಲೆಕ್ಸಾ ತಿರ್ಗಿ ಆ್ಯಕ್ಟಿವೇಟ್ ಆಯಿತಾ? ಸೊ ನಾನು ಆಫ್ ಮಾಡ್ತೀನಿ ಇವಾಗ. ಸೊ ಆಫ್ ಮಾಡಿದ್ರೆ ನಿಮಗೆ ಹಿಂಗೇನೋ ಟ್ಯೂನ್ ಸಿಗೋದು ಆ್ಯಕ್ಚುಲಿ. ಈಗ ಆನ್ ಮಾಡಿದ್ರೆ FM ಆಫ್ ಮಾಡೋಣ. FM ಆಫ್ ಆಯಿತು. ಸೊ ಇಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಸಿಗುತ್ತೆ. ಸೊ ಇದು ಇಲ್ಲಿ ನಿಮಗೆ ಸುಮ್ಮನೆ ಸ್ಟೋರೇಜ್ ಏರಿಯಾ ಸಿಗುತ್ತೆ. ಟೈಪ್ A ಸಾಕೆಟು, ಟೈಪ್ C 65 ವೋಲ್ಟ್ ಸಾಕೆಟ್ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಇದು ನಾನು ನಿಮಗೆ ಇದು ಎಕ್ಸ್ಪ್ಲೇನ್ ಮಾಡಿದೆ. ಮತ್ತು ಇದು ಕಡೆ ನಿಮ್ಮದು ವೈಪರ್ಸ್ದೆಲ್ಲ ಇದೆ, ವೈಪರ್ಸು, ಡಿಫಾಗರ್ಸು. ಮತ್ತು ಇದು ಕಡೆ ನಿಮ್ಮದು ಲೈಟ್ಸ್ ಆಪ್ಷನ್ ಇದೆ. ಸೊ ಇದು ಬಂದು ನಿಮ್ಮದು ನಾರ್ಮಲ್ ಹೆಡ್ಲೈಟ್ದಿರುತ್ತೆ. ಇದು ನಿಮ್ಮದು ಯಾವುದಿರುತ್ತೆ, ಇದು ಬಂದು ನಿಮ್ಮದು ಫಾಗ್ ಲ್ಯಾಂಪ್ದಿರುತ್ತೆ. ಸೊ ಈ ಆಟೋ ಎಲ್ಲ ಅಡ್ಜಸ್ಟ್ಮೆಂಟ್ ನೀವು ಆಟೋಮ್ಯಾಟಿಕಾಗಿ ಮಾಡ್ಬೋದು. ಸೊ ಇದು ನೀವು ಪ್ರೆಸ್ ಮಾಡಿದ್ರೆ 3 ಟೈಮ್ಸು ನಿಮ್ಮದು ಸ್ಪ್ರಿಂಕಲ್ ಆಗುತ್ತೆ ವಾಟರು, ಅದಾದಮೇಲೆ ಕ್ಲೀನ್ ಮಾಡುತ್ತೆ. ಇದು ಬಂದು ಡಮ್ಮಿ ನಿಂದು. ಮತ್ತು ಇಲ್ಲಿ ನೋಡೋಕ್ಕೋದ್ರೆ ಆಟೋ ಆನ್ ಆ್ಯಂಡ್ ಆಫ್ ಇದೆ, ಯಾವಾಗಲೂ ಆಫಲ್ಲಿ ಇಕ್ಕಿದ್ರು. ಯಾಕಂದರೆ ಗಾಡಿ 0 ಟಚ್ ಮಾಡಿದ ತಕ್ಷಣ ಟಕ್ಕಂತ ಆಫ್ ಆಗಿಬಿಡುತ್ತೆ. ಸೊ ಅದು ತುಂಬ ಬ್ಯಾಡ್ ಆ್ಯಕ್ಚುಲಿ. ಹಿಂದೆಯಿಂದ ಯಾವ ಗಾಡಿ ಕೂಡ ಬಂದು ಗುದ್ಬೋದು ಆ್ಯಕ್ಚುಲಿ. ಸೊ ಇದು ನೀವು ನೋಡಬೇಕು, ಇದು ಯಾವಾಗಲೂ ಆಫ್ ಮಾಡಿ ನೀವು ಡ್ರೈವ್ ಮಾಡ್ತಿದ್ರೆ. ಸೊ ನಿಮಗೆ ಬಾಟ್ಲ್ ಹೋಲ್ಡರ್ ಸಿಗುತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ ಅಂಬ್ರೆಲಾ ಹೋಲ್ಡರ್ ಎಲ್ಲ ನಿಮಗೆ ಸಿಗ್ಬಿಡತ್ತೆ ಇದರಲ್ಲಿ. ಸೊ ಇದು ಫೀಚರ್ಸು. ನಾವು ಎಂಟ್ರಿ ಆಗಿದ ತಕ್ಷಣ ನಿಮಗೆ ಇದು ಎಕ್ಸ್ಪ್ಲೇನ್ ಮಾಡಿದೆ, ಮತ್ತು ಇದೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಆಟೋ ಹೋಲ್ಡ್ ಆಪ್ಷನ್ ಇದೆ ನಿಮಗೆ. ಆಟೋ ಹೋಲ್ಡ್ ಆಪ್ಷನ್ ಏನಂದರೆ ನೀವು ಡ್ರೈವ್ ಮಾಡ್ತಿದ್ದೀರಲ್ಲ, ಸೊ ಇದನ್ನು ನೀವು ಡ್ರೈವ್ ಮೋಡಲ್ಲೇ ಆಗ್ಬೋದು ಈ ಲಿವರ್ನ. ಮತ್ತು ನೀವು ಸೀಟ್ ಬೆಲ್ಟ್ ಹಾಕೊಂಡಿದ್ರೆ ಡ್ರೈವ್ ಮೋಡಲ್ಲಿದ್ದರೆ ಆಟೋ ಹೋಲ್ಡ್ ಒತ್ತಿದ್ರೆ ನಿಮ್ಮದು ಆಟೋಮೆಟಿಕ್ ಅದು ಪಾರ್ಕಿಂಗ್ ಅಂತ ಅನ್ಕೊಂಬಿಡಿ. ಸೊ ಆಟೋ ಹೋಲ್ಡ್ ಒತ್ತಿದ್ರೆ ಪಾರ್ಕಿಂಗ್ ಅಂತ ಅನ್ಕೊಂಬಿಡಿ. ಸೊ ನೀವು ಸುಮ್ಮನೆ ಏನಾದರೂ ಎಕ್ಸ್ಲೇಟರ್ ಕೊಟ್ಟರೆ ಮೂವ್ ಆಗುತ್ತೆ ಗಾಡಿ. ಸೊ ಮೂವ್ ಆಗುತ್ತೆ, ತಿರ್ಗಾ ನೀವು ಎಲ್ಲಾದರೂ ನಿಲ್ಲಿಸ್ರೆ ಅಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಸೊ ಪಾರ್ಕಿಂಗ್ಗೆ ನೀವು ತಿರ್ಗಾ ಹೋಗೋದು ಅವಶ್ಯಕತೆ ಬೇಡ ಆ್ಯಕ್ಚುಲಿ. ಸೊ ಅದು ಆಟೋ ಹೋಲ್ಡು ತುಂಬ ಒಳ್ಳೆ ಫೀಚರ್ ಇದೆ ಆ್ಯಕ್ಚುಲಿ, ನನಗೆ ತುಂಬ ಇಷ್ಟ ಆಯಿತು. ಸೊ ಇದೆಲ್ಲ ಒಂದು ಓವರ್ ವ್ಯೂ ಕೊಟ್ಟೆ. ಇದೆಲ್ಲ ನೀವು ನೋಡಿರ್ತೀರ. ಇಲ್ಲಿ 3 ಸೀಟ್ ಸಿಗುತ್ತೆ, ಹಿಂದೆ 2 ಸೀಟ್ ಸಿಗುತ್ತೆ. ಮತ್ತು ಸ್ಪೀಕರ್ಸ್ದೆಲ್ಲ ಇದ್ರಲ್ಲಿ 16 ಸೀಟ್ ಸ್ಪೀಕರ್ಸ್ ಇದೆ. ಮತ್ತು ಇದೆಲ್ಲ ಲೈಟಿಂಗು, ಸನ್ ರೂಫ್ ಎಲ್ಲ ಇಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಸನ್ ರೂಫ್ಗೆ ನೀವು ಒಂದ್ಸಲ ಕ್ಲಿಕ್ ಮಾಡಿದ್ರೆ ಕರ್ಟನ್ಸ್ ಓಪನ್ ಆಗುತ್ತೆ. ಹಾರ್ಡ್ ಪ್ರೆಸ್ ಮಾಡಿದ್ರೆ ನಿಮ್ಮದು ಇದು ಓಪನ್ ಆಗುತ್ತೆ. ಗುರು ಸಕ್ಕದ ಬ್ರೈಟ್ನೆಸ್ ಇದೆ ಗುರು. ನಮ್ಮ ಬೆಂಗಳೂರಲ್ಲಿ ಏನು ಗುರು ಇದು, ಇಷ್ಟೊಂದು ಏನಂತಾರೆ ಸಮ್ಮರಲ್ಲಿ ಇಷ್ಟೊಂದು ಬಿಸಿಲುಗಾಲ ಬಂದ್ಬಿಟ್ಟಿದೆ ಅಂತ. ಸೊ ನಾನು ನೋಡಿ ಓಪನ್ ಆಯಿತು ಸನ್ ರೂಫ್. ಗುರು ಹೆವಿ ಬಿಸಿಲಿದೆ. ಕ್ಲೋಸ್ ಮಾಡಿಬಿಡೋಣ. ಹಾರ್ಡ್ ಪ್ರೆಸ್ ಮಾಡಿದ್ರೆ ನಿಮ್ಮ ಸನ್ ರೂಫು ಕ್ಲೋಸ್ ಆಗುತ್ತೆ. ಅದಾದಮೇಲೆ ನಿಮ್ಮದು ಕರ್ಟನ್ಸು ಕ್ಲೋಸ್ ಆಗುತ್ತೆ. ಸೊ ನೀವು ನೋಡ್ಬೋದು. ಮತ್ತು ನಿಮ್ಗೆ ಇದರಲ್ಲಿ ಆಟೋ ಡಿಮಿಂಗ್ IR VM ಸಿಕ್ಬಿಡುತ್ತೆ. ಸೊ ಇದು ಆಟೋ ಡಿಮಿಂಗು, ನಿಮ್ದು ಏನು ಅಡ್ಜಸ್ಟ್ಮೆಂಟ್ ಮಾಡೋದು ಬೇಡ. ಅದು ಲೈಕ್ ಏನಂತಾರೆ ಸೆನ್ಸರಿಂದನೇ ಡ್ಯೂ ಟು ದ ಸನ್ಲೈಟ್ಸ್ ಎಲ್ಲ ಅದು ಆಟೋ ಅಡ್ಜಸ್ಟ್
ಮಾಡ್ಕೊಂಬಿಡುತ್ತೆ. ನಿಮ್ಗೆ ಇಲ್ಲಿ ಸನ್ಗ್ಲಾಸ್ ಹೋಲ್ಡರ್ ಸಿಗುತ್ತೆ. ಇಲ್ಲಿ ನಿಮಗೆ ಏನೂ ಇಲ್ಲ ಆ್ಯಕ್ಚುಲಿ. ಸೊ ಇದು ವೆರಿ ಸುಮ್ಮನೆ ಸನ್ಲೈಟಿಂದ ಸೇಫ್ ಮಾಡೋಕ್ಕೆ ನಿಮ್ಗೆ ಇಲ್ಲಿ ಸಿಕ್ಬಿಡುತ್ತೆ ಮಿರರು, ಲೈಟ್ಸು, ವ್ಯಾನಿಟಿ ಕಿಟ್ಟದು. ಅಪ್ಪ ನೀನು ಹಿಂಗೆ ಇರು. ಸೊ ಇದೊಂದು ಆಪ್ಷನ್ ಇರುತ್ತೆ. ಸೊ ಇದ್ರ ಬಗ್ಗೆ ಫುಲ್ ಇವಾಗ ಹರ್ಮನ್ ಕಾರ್ಡನ್ ಸ್ಪೀಕರ್ಸ್ 16 ಸ್ಪೀಕರ್ಸ್ ಎಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡೋಣ, ಯಾಕೆಂದರೆ ಈ ವಿಡಿಯೋ ತುಂಬ ಲೆಂದಿ ಆಗಿಬಿಡುತ್ತೆ ಅದು ಎಕ್ಸ್ಪ್ಲನೇಷನ್ ನಾನು ಸ್ಟಾರ್ಟ್ ಮಾಡಿದ್ರೆ. ಸೊ ಈ ವಿಡಿಯೋ ನೋಡಿದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಅಡ್ಯಾಸು, ಅದಾದಮೇಲೆ ನಿಮಗೆ ಹರ್ಮನ್ ಕಾರ್ಡನ್ ಸ್ಪೀಕರ್ ಸೆಟ್ಟಿಂಗ್ಸು ಅದೆಲ್ಲ ನಿಮ್ಗೆ ತಿಳಿಸ್ತೀನಿ. ಸೊ ದಯವಿಟ್ಟು ಅದು ನೋಡಿ. ಮತ್ತು ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಎಲ್ಲ ಫೀಚರ್ಸು, ಏನೆಲ್ಲ ಫೀಚರ್ಸ್ ಬರುತ್ತೆ, ಯೂಟ್ಯೂಬ್ ಎಲ್ಲ ಹೆಂಗೆ ನೀವು ಯೂಸ್ ಮಾಡ್ಕೊಬೋದು ಅದೆಲ್ಲ ನೆಕ್ಸ್ಟ್ ವೀಡಿಯೋಲ್ಲಿ ಬರುತ್ತೆ. ಸೊ ದಯವಿಟ್ಟು ನೆಕ್ಸ್ಟ್ ವೀಡಿಯೋ ನೋಡೋದು ಮರಿಬೇಡಿ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.